ಅಂಥದ್ದು ಪಬ್ಲಿಕ್ ಆಗಬೇಕು. ಒಂದು ಸಿ ಬಿ ಐ ಇನ್ವೆಸ್ಟಿಗೇಷನ್ ಆಗ್ತಾಯಿದೆ, ನಮ್ಗೆ ಅದರೆಲ್ಲ ಮಾಹಿತಿ ಸದ್ಯದಲ್ಲೇ ಸಿಗ್ಬೋದು. ಎರಡನೇದಾಗಿ, ಒಂದು ಸಿವಿಲಿಯನಿಗೆ, ಒಂದು ನಾರ್ಮಲ್ ಇರುವಂಥ ಒಂದು ವ್ಯಕ್ತಿಗೆ ಅಲ್ಲಿ ಪ್ರೋಟೋಕಾಲ್ ಯಾಕೆ ಕೊಟ್ಟರು? ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಒಂದು ಸ್ಮಗ್ಲರಿಗೆ, ಸ್ಮಗ್ಲಿಂಗ್ ಮಾಡುತ್ತಿರುವಂಥ ಒಂದು ವ್ಯಕ್ತಿಗೆ ಪ್ರೋಟೋಕಾಲ್ ಪೊಲೀಸರು ಯಾಕೆ ಕೊಡ್ತಾರೆ? ಹಾಗಾದರೆ ಅದರಲ್ಲಿ ಯಾರೆಲ್ಲ ಇನ್ವಾಲ್ಡು? ಪೊಲೀಸರಿಗೆ ಗೊತ್ತಿಲ್ಲದೆ ಪ್ರೋಟೋಕಾಲ್ ಸಿಗ್ತದಾ? ಏನೆಲ್ಲ ಆಗಿದೆ? ಅವರು ಇದು ಎಷ್ಟು ಸಾತಿ, ಇದು 4-5ನೇ ಬಾರಿ ಒಂದೇ ವಾರದಲ್ಲಿ ಹೋಗೋದು ಅನ್ನೋದು ಮಾಹಿತಿ ಬರ್ತಿದೆ. ಹಿಂದೆ ಸಹ ಹೋಗಿರ್ಬೋದು. ಆದರೆ ಪ್ರೋಟೋಕಾಲ್ ಕೊಟ್ಟೋದು ಯಾಕೆ ಅಂತ ಆಗಬೇಕು? ಅವರನ್ನು ಅಲ್ಲಿಂದ ಫಿಕ್ಸ್ ಮಾಡಲಿಕ್ಕೆ, ಅವ್ರನ್ನ ಅವಾಯ್ಡ್ ಮಾಡಿ ತೊಗೊಂಡು ಬರಲಿಕ್ಕೆ ಯಾಕೆ ಪೊಲೀಸರೇ ಅಲ್ಲಿ ನಿಂತಿದ್ರು ಅನ್ನೋದು ಇದರ ಬಗ್ಗೆ ಚರ್ಚೆ ಆಗಬೇಕಿದೆ. ಚರ್ಚೆ ಅಧಿವೇಶನದಲ್ಲಿ ಅವರು ಉತ್ತರ ಕೊಟ್ಟರು. ಅದು CBI ಎನ್ಕ್ವೈರಿ ಆಗ್ತಿದೆ ಅನ್ನೋದನ್ನು ಹೇಳಿದರು. ಪೊಲೀಸ್ ಎಸ್ಕೋಟ್ ಯಾಕೆ ಕೊಟ್ಟಿದ್ದಾರೆ, ಪೊಲೀಸ್ ಪ್ರೋಟೋಕಾಲ್ ಯಾಕೆ ಕೊಡ್ತಾರೆ ಏರ್ಪೋರ್ಟಲ್ಲಿ ಅನ್ನೋದಕ್ಕೆ ಉತ್ತರ ಕೊಡಲಿಲ್ಲ ಇನ್ನೂ ಸಹ. ಅದಕ್ಕೆ ಉತ್ತರ ಕೊಡಬೇಕು ಸರ್ಕಾರ. ಸರಿ, ಕೋಟಿಗಟ್ಟಲೆ ಸಂಬಂಧಪಟ್ಟಂತೆ ಇದು ಏನು ವ್ಯವಹಾರ ಆಗಿರುವಂಥದ್ದು, ಅದ್ರಲ್ಲಿ ಸಿಗಾಕೊಂಡಿರುವಂಥ ಅವ್ಯವಹಾರ ಸಂಬಂಧಪಟ್ಟಂತೆ ಇಲ್ಲಿ ಇಬ್ಬರು ಸಚಿವರು ಅಂದರೆ ಎಲ್ಲೊಂದು ಕಡೆ ಈ ಪ್ರಕರಣದಲ್ಲೇ ಸಚಿವರ ಪಾತ್ರನೂ ಕೂಡ ಇರಬಹುದಾ, ಅಥವಾ ಮುಂಚೆನೂ ಕೂಡ ಪರಿಚಯ ಇರ್ಬೋದು, ಇವೆಲ್ಲ ಕೂಡ ಒಂದಷ್ಟು ಅನುಮಾನಗಳ ಕಾರಣ ಆಗುತ್ತಲ್ವಾ? ತುಂಬ ಅನುಮಾನಗಳು ಈ ವಿಷಯದಲ್ಲಿ ಬರ್ತಾ ಇದೆ. ಇದರಲ್ಲಿ ಎಂಡ್ ಯೂಸರ್ಸ್ ಯಾರು ಇರ್ತಾರೆ ಅಂತ ಹೇಳಿದರೆ, ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಎಲ್ಲೋ ಒಂದು ಕಡೆ ಗೋಲ್ಡನ್ನು ಪುನಃ ಮಾರ್ಕೆಟಿಗೆ ಇಳಿಸುವಂಥ ಕೆಲಸ ಆಗ್ತದೆ. ಅದು ಸ್ಮಗ್ಲಿಂಗ್ನ ಒಂದು ಲೂಪಲ್ಲಿ ಇರ್ತದೆ. ಅವ್ರು ತರ್ತಾರೆ ಸ್ಮಗ್ಲಿಂಗನ್ನು, ಯಾರಾದ್ರ ಮೂಲಕ ಚಿನ್ನನ ಪುನಃ ಫೀಲ್ಡಿಗೆ ಹಾಕ್ತಾರೆ ಅಥವಾ ಜನರಿಗೆ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಅದರಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ, ಆ ಚಿನ್ನವನ್ನು ಬೈ ಮಾಡ್ತಾರೆ ಎಂಡಲ್ಲಿ, ಅವರಿಗೆ ಮತ್ತು 2-3 ಮಿನಿಸ್ಟರ್ಸಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಕನೆಕ್ಷನ್ ಇದೆ ಅನ್ನೋದು ಸಹ ಪಬ್ಲಿಕ್ ಡೊಮೇನಲ್ಲಿ ಬರ್ತಾಯಿದೆ. ಇದಕ್ಕೆ ಸಾರ್ವಜನಿಕರ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳೇನಿದೆ ಅದಕ್ಕೆ ಸರ್ಕಾರ ಮುಂದೆ ಬಂದು ಸರಿಯಾಗಿ ಹೇಳಬೇಕು. ಒಂದು ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕು. ಸರ್ಕಾರಿಗೆ ಹೇಳ್ತಾ ಇದೆ, CBI ಎನ್ಕ್ವೈರಿ ಮಾಡ್ತಾಯಿದೆ. ಖಂಡಿತ ನಾವು CBI ಎನ್ಕ್ವೈರಿಯಿಂದ ಏನೆಲ್ಲ ಹೊರಗೆ ಬರ್ತದೆ ಅದಕ್ಕೆ ಕಾಯ್ತೇವೆ. ಆದರೆ ಇದರಲ್ಲಿ ಮಿನಿಸ್ಟರ್ಸ್ ಇನ್ವಾಲ್ವ್ ಅಂತ ಹೆಸರು ಬರ್ತಿರುವ ಕಾರಣಕ್ಕಾಗಿ ಸರ್ಕಾರದ ಧೋರಣೆಯನ್ನು, ಸರ್ಕಾರ ಪೊಲೀಸರನ್ನು ಹೇಗೆ ಮಿಸ್ಯೂಸ್ ಮಾಡ್ತಾಯಿದೆ ಮತ್ತು ಪೊಲೀಸರನ್ನ ಮಿಸ್ಯೂಸ್ ಮಾಡ್ತಾ ಪೊಲಿಟಿಷಿಯನ್ಸು, ಮಿನಿಸ್ಟ್ರುಗಳು ಇದರಲ್ಲಿ ಯಾಕೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸಹ ನಮ್ಮನ್ನು ಕಾಡ್ತಿರುವಂಥ ಪ್ರಶ್ನೆ. ಈಗ ಸಿಗಾಕೊಂಡ್ರು, ಈಗ DRI ಇನ್ವೆಸ್ಟಿಗೇಷನ್ ಮಾಡ್ತಿದೆ, CBI ಇನ್ವೆಸ್ಟಿಗೇಷನ್ ಮಾಡ್ತಿದೆ, ಓಕೆ. ಒಂದು ವೇಳೆ ಅದು ಸಿಗಾಕೊಂಡಿಲ್ಲ ಅಂತಂದರೆ ಇದೇ ರೀತಿ ಕೂಡ ಇದು ಸ್ಮಗ್ಲಿಂಗ್ ನಡೀತಾ ಇರುವಂಥದ್ದು ಹಿಂದೆನೂ ಕೂಡ ನಡೆದಿರ್ಬೋದಲ್ವ? ಸಿಗಾಕೊಂಡು ಮಾತ್ರ ಬೆಳಕಿಗೆ ಬಂದಿರುವಂಥದ್ದು. 100ಕ್ಕೆ 100 ಇದು 4ನೇ ಬಾರಿ ಅವರು ನೋಟ್ ಮಾಡಿದ್ದಾರೆ. ಅಲ್ಲಿ ಫ್ಲ್ಯಾಗ್ ಆಗಿದೆ. 4 ಬಾರಿ ಒಂದೇ ವಾರದಲ್ಲಿ 15 ದಿನದಲ್ಲಿ 4 ಬಾರಿ ದುಬೈ ಟ್ರಾವೆಲ್ ಮಾಡೋದಕ್ಕೆ ಅದು ರೆಡ್ ಫ್ಲ್ಯಾಗ್ ಆಗಿದೆ. ಹಿಂದೆ ತಿಂಗಳಿಗೆ ಒಂದ್ಸತಿ ಹೋಗಿರ್ಬೋದು, ಮತ್ತು ಬೇರೆ ಬೇರೆ ಟೈಮಲ್ಲಿ ಹೋಗಿರ್ಬೋದು. ಅದು ಇಲ್ಲಿ ಸಿಕ್ಕದಿದ್ದರೆ ಮುಂದೆ ಸಹ ಈಗ ಅವರಿಗೆ ಪ್ರೋಟೋಕಾಲ್ ಕೊತ್ಕೊಂಡು ಅವರಿಗೆ ಪೊಲೀಸ್ ಅಸಿಸ್ಟ್ ಮಾಡಿ ಹೀಗೆ ಸ್ಮಗ್ಲಿಂಗ್ ಮುಂದೆ ಸಹ ನಡೀಬಹುದಿತ್ತು, ಹಿಂದೆ ಸಹ ನಡೆದಿರ್ಬೋದು. ಇದು ನಮ್ಮ ಲಾ ಆ್ಯಂಡ್ ಆರ್ಡರ್ನ ಕರ್ನಾಟಕದಲ್ಲಿರುವಂಥ ವಸ್ತುಸ್ಥಿತಿ ಏನಂತ ಈಗ ಗೊತ್ತಾಗ್ತದೆ. ಸ್ಮಗ್ಲಿಂಗಲ್ಲಿ ಇವ್ರದ್ದು ಸಚಿವರದ್ದು ಕೂಡ ಪಾಲುದಾರಿಕೆ ಇರುತ್ತಂತ ಅನ್ಸುತ್ತಾ? ಸ್ಮಗ್ಲಿಂಗಲ್ಲಿ ಈಗ ಇನ್ವೆಸ್ಟಿಗೇಷನ್ ಆದರೆ ಸಚಿವರ ಪಾಲುದಾರಿಕೆ ಏನು ಉಂಟು ನಮ್ಗೆ ಗೊತ್ತಾಗ್ತದೆ. ಆದರೆ ಸಚಿವರಿಗೂ ಅಷ್ಟು ಇಂಟ್ರೆಸ್ಟ್ ಯಾಕೆ ಇವರಿಗೆ? ಸುನೀಲ್ ಕುಮಾರ್ ಹೇಳಿದಾಗೆ ಚಿನ್ನದ ಬಲೆ ಏನಿದೆ ಅದರಲ್ಲಿ ಇವರು ಬೀಳಬಾರ್ದು ಯಾರು ಸಹ. ನೀವೊಂದೇನು ಸಜೆಷನ್ ಕೊಡ್ತಾ ಇದ್ದೀರಾ, ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಇನ್ವೆಸ್ಟಿಗೇಷನ್ ನಂತರ ಒಂದಷ್ಟು ಏನಾದರೂ ಹೊರಗಡೆ ಬರಬಹುದು ಅಂತ? ಇದು ಸಜೆಷನ್ ಅಲ್ಲ, ಸಜೆಷನ್ ಕೊಡುವಂಥ ಟೈಮ್ ಮೀರಿದೆ. ಈಗ ಅವರು ಎಚ್ಚರಿಕೆನೇ ಕೊಡಬೇಕಾಗ್ತದೆ. ಯಾಕಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲರೂ ಯಾರ್ಯಾರ ಪಾತ್ರ ಏನಂತ ಸದ್ಯದಲ್ಲೇ ಗೊತ್ತಾಗ್ತದೆ. ಸಚಿವರಲ್ಲಿ ಕೂಡ ಆತಂಕ ಇದೆ ಅನ್ಸುತ್ತಲ್ಲ ನೀವು ನೋಡ್ತಾ ಇದ್ರೆ? 100% ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಇರ್ತಾರೆ, ಕನೆಕ್ಷನಲ್ಲಿ ಇರ್ತಾರೆ, ಏನು ಅವರ ರಿಲೇಷನ್ಶಿಪ್ ಇರ್ತದೆ, ಖಂಡಿತ ಹೊರಗೆ ಬರ್ತದೆ. ಖಂಡಿತ ಆತಂಕದಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಕೆಲವರು ಸ್ವಲ್ಪ ಡಲ್ ಇದ್ದಾರೆ ಇವತ್ತು. ಇದು ಭರತ್ ಅವರು ಹೇಳಿಕೆ, ಕೆಲವು ಸಚಿವರು ಡಲ್ ಇದ್ದಾರೆ ಅಂತ ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟಿರೋ ಜೊತೆಗೆ ಸಚಿವರ ಪಾತ್ರ ಏನಿದೆ, ಯಾಕೆ ಪ್ರೋಟೋಕಾಲ್ ಕೊಟ್ಟರು ಅನ್ನೋಂಥದ್ದು ತನಿಖೆ ಆಗಬೇಕು. ಸಾರ್ವಜನಿಕರ ಪ್ರಶ್ನೆಗಳೇನಿದೆ ಅದನ್ನು ಭಾಳ ಸ್ಪಷ್ಟವಾಗಿ ಭರತ್ ಅವರು ಸರ್ಕಾರಕ್ಕೆ ಕೇಳಿರುವಂಥದ್ದು. ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅಥವಾ ಮುಂದೆ ಇದು ಯಾವ ತಿರುವು ತೆಗೆದುಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು. ಅಂಥದ್ದು ಪಬ್ಲಿಕ್ ಆಗಬೇಕು. ಒಂದು CBI ಇನ್ವೆಸ್ಟಿಗೇಷನ್ ಆಗ್ತಾಯಿದೆ, ನಮ್ಗೆ ಅದರೆಲ್ಲ ಮಾಹಿತಿ ಸದ್ಯದಲ್ಲೇ ಸಿಗ್ಬೋದು. ಎರಡನೇದಾಗಿ, ಒಂದು ಸಿವಿಲಿಯನಿಗೆ, ಒಂದು ನಾರ್ಮಲ್ ಇರುವಂಥ ಒಂದು ವ್ಯಕ್ತಿಗೆ ಅಲ್ಲಿ ಪ್ರೋಟೋಕಾಲ್ ಯಾಕೆ ಕೊಟ್ಟರು? ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಒಂದು ಸ್ಮಗ್ಲರಿಗೆ, ಸ್ಮಗ್ಲಿಂಗ್ ಮಾಡುತ್ತಿರುವಂಥ ಒಂದು ವ್ಯಕ್ತಿಗೆ ಪ್ರೋಟೋಕಾಲ್ ಪೊಲೀಸರು ಯಾಕೆ ಕೊಡ್ತಾರೆ? ಹಾಗಾದರೆ ಅದರಲ್ಲಿ ಯಾರೆಲ್ಲ ಇನ್ವಾಲ್ಡು? ಪೊಲೀಸರಿಗೆ ಗೊತ್ತಿಲ್ಲದೆ ಪ್ರೋಟೋಕಾಲ್ ಸಿಗ್ತದಾ? ಏನೆಲ್ಲ ಆಗಿದೆ? ಅವರು ಇದು ಎಷ್ಟು ಸಾತಿ, ಇದು 4-5ನೇ ಬಾರಿ ಒಂದೇ ವಾರದಲ್ಲಿ ಹೋಗೋದು ಅನ್ನೋದು ಮಾಹಿತಿ ಬರ್ತಿದೆ. ಹಿಂದೆ ಸಹ ಹೋಗಿರ್ಬೋದು. ಆದರೆ ಪ್ರೋಟೋಕಾಲ್ ಕೊಟ್ಟೋದು ಯಾಕೆ ಅಂತ ಆಗಬೇಕು? ಅವರನ್ನು ಅಲ್ಲಿಂದ ಫಿಕ್ಸ್ ಮಾಡಲಿಕ್ಕೆ, ಅವ್ರನ್ನ ಅವಾಯ್ಡ್ ಮಾಡಿ ತೊಗೊಂಡು ಬರಲಿಕ್ಕೆ ಯಾಕೆ ಪೊಲೀಸರೇ ಅಲ್ಲಿ ನಿಂತಿದ್ರು ಅನ್ನೋದು ಇದರ ಬಗ್ಗೆ ಚರ್ಚೆ ಆಗಬೇಕಿದೆ. ಚರ್ಚೆ ಅಧಿವೇಶನದಲ್ಲಿ ಅವರು ಉತ್ತರ ಕೊಟ್ಟರು. ಅದು CBI ಎನ್ಕ್ವೈರಿ ಆಗ್ತಿದೆ ಅನ್ನೋದನ್ನು ಹೇಳಿದರು.
ಪೊಲೀಸ್ ಎಸ್ಕೋಟ್ ಯಾಕೆ ಕೊಟ್ಟಿದ್ದಾರೆ, ಪೊಲೀಸ್ ಪ್ರೋಟೋಕಾಲ್ ಯಾಕೆ ಕೊಡ್ತಾರೆ ಏರ್ಪೋರ್ಟಲ್ಲಿ ಅನ್ನೋದಕ್ಕೆ ಉತ್ತರ ಕೊಡಲಿಲ್ಲ ಇನ್ನೂ ಸಹ. ಅದಕ್ಕೆ ಉತ್ತರ ಕೊಡಬೇಕು ಸರ್ಕಾರ. ಸರಿ, ಕೋಟಿಗಟ್ಟಲೆ ಸಂಬಂಧಪಟ್ಟಂತೆ ಇದು ಏನು ವ್ಯವಹಾರ ಆಗಿರುವಂಥದ್ದು, ಅದ್ರಲ್ಲಿ ಸಿಗಾಕೊಂಡಿರುವಂಥ ಅವ್ಯವಹಾರ ಸಂಬಂಧಪಟ್ಟಂತೆ ಇಲ್ಲಿ ಇಬ್ಬರು ಸಚಿವರು ಅಂದರೆ ಎಲ್ಲೊಂದು ಕಡೆ ಈ ಪ್ರಕರಣದಲ್ಲೇ ಸಚಿವರ ಪಾತ್ರನೂ ಕೂಡ ಇರಬಹುದಾ ಅಥವಾ ಮುಂಚೆನೂ ಕೂಡ ಪರಿಚಯ ಇರ್ಬೋದು, ಇವೆಲ್ಲ ಕೂಡ ಒಂದಷ್ಟು ಅನುಮಾನಗಳ ಕಾರಣ ಆಗುತ್ತಲ್ವಾ? ತುಂಬ ಅನುಮಾನಗಳು ಈ ವಿಷಯದಲ್ಲಿ ಬರ್ತಾ ಇದೆ. ಇದರಲ್ಲಿ ಎಂಡ್ ಯೂಸರ್ಸ್ ಯಾರು ಇರ್ತಾರೆ ಅಂತ ಹೇಳಿದರೆ, ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಎಲ್ಲೋ ಒಂದು ಕಡೆ ಗೋಲ್ಡನ್ನು ಪುನಃ ಮಾರ್ಕೆಟಿಗೆ ಇಳಿಸುವಂಥ ಕೆಲಸ ಆಗ್ತದೆ. ಅದು ಸ್ಮಗ್ಲಿಂಗ್ನ ಒಂದು ಲೂಪಲ್ಲಿ ಇರ್ತದೆ. ಅವ್ರು ತರ್ತಾರೆ, ಸ್ಮಗ್ಲಿಂಗನ್ನು ಯಾರಾದ್ರ ಮೂಲಕ ಚಿನ್ನನ ಪುನಃ ಫೀಲ್ಡಿಗೆ ಹಾಕ್ತಾರೆ ಅಥವಾ ಜನರಿಗೆ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಅದರಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ, ಆ ಚಿನ್ನವನ್ನು ಬೈ ಮಾಡ್ತಾರೆ ಎಂಡಲ್ಲಿ, ಅವರಿಗೆ ಮತ್ತು 2-3 ಮಿನಿಸ್ಟರ್ಸಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಕನೆಕ್ಷನ್ ಇದೆ ಅನ್ನೋದು ಸಹ ಪಬ್ಲಿಕ್ ಡೊಮೇನಲ್ಲಿ ಬರ್ತಾ ಇದೆ. ಇದಕ್ಕೆ ಸಾರ್ವಜನಿಕರ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳೇನಿದೆ, ಅದಕ್ಕೆ ಸರ್ಕಾರ ಮುಂದೆ ಬಂದು ಸರಿಯಾಗಿ ಹೇಳಬೇಕು. ಒಂದು ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕು. ಸರ್ಕಾರ ಈಗ ಹೇಳ್ತಾ ಇದೆ CBI ಎನ್ಕ್ವೈರಿ ಮಾಡ್ತಾ ಇದೆ. ಖಂಡಿತ ನಾವು CBI ಎನ್ಕ್ವೈರಿಯಿಂದ ಏನೆಲ್ಲ ಹೊರಗೆ ಬರ್ತದೆ ಅದಕ್ಕೆ ಕಾಯ್ತೇವೆ. ಆದರೆ ಇದರಲ್ಲಿ ಮಿನಿಸ್ಟರ್ಸ್ ಇನ್ವಾಲ್ವ್ ಅಂತ ಹೆಸರು ಬರ್ತಿರುವ ಕಾರಣಕ್ಕಾಗಿ ಸರ್ಕಾರದ ಧೋರಣೆಯನ್ನು, ಸರ್ಕಾರ ಪೊಲೀಸರನ್ನು ಹೇಗೆ ಮಿಸ್ಯೂಸ್ ಮಾಡ್ತಾ ಇದೆ ಮತ್ತು ಪೊಲೀಸರನ್ನ ಮಿಸ್ಯೂಸ್ ಮಾಡ್ತಾ ಪೊಲಿಟಿಷಿಯನ್ಸು, ಮಿನಿಸ್ಟ್ರುಗಳು ಇದರಲ್ಲಿ ಯಾಕೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸಹ ನಮ್ಮನ್ನು ಕಾಡ್ತಿರುವಂಥ ಪ್ರಶ್ನೆ. ಈಗ ಸಿಗಾಕೊಂಡ್ರು, ಈಗ DRI ಇನ್ವೆಸ್ಟಿಗೇಷನ್ ಮಾಡ್ತಿದೆ, CBI ಇನ್ವೆಸ್ಟಿಗೇಷನ್ ಮಾಡ್ತಿದೆ, ಓಕೆ. ಒಂದು ವೇಳೆ ಅದು ಸಿಗಾಕೊಂಡಿಲ್ಲ ಅಂತಂದರೆ ಇದೇ ರೀತಿ ಕೂಡ ಇದು ಸ್ಮಗ್ಲಿಂಗ್ ನಡೀತಾ ಇರುವಂಥದ್ದು ಹಿಂದೆನೂ ಕೂಡ ನಡೆದಿರ್ಬೋದಲ್ವ? ಸಿಗಾಕೊಂಡು ಮಾತ್ರ ಬೆಳಕಿಗೆ ಬಂದಿರುವಂಥದ್ದು. 100ಕ್ಕೆ 100 ಇದು 4ನೇ ಬಾರಿ ಅವರು ನೋಟ್ ಮಾಡಿದ್ದಾರೆ. ಅಲ್ಲಿ ಫ್ಲ್ಯಾಗ್ ಆಗಿದೆ. 4 ಬಾರಿ ಒಂದೇ ವಾರದಲ್ಲಿ 15 ದಿನದಲ್ಲಿ 4 ಬಾರಿ ದುಬೈ ಟ್ರಾವೆಲ್ ಮಾಡೋದಕ್ಕೆ ಅದು ರೆಡ್ ಫ್ಲ್ಯಾಗ್ ಆಗಿದೆ. ಹಿಂದೆ ತಿಂಗಳಿಗೆ ಒಂದ್ಸತಿ ಹೋಗಿರ್ಬೋದು, ಮತ್ತು ಬೇರೆ ಬೇರೆ ಟೈಮಲ್ಲಿ ಹೋಗಿರ್ಬೋದು. ಅದು ಇಲ್ಲಿ ಸಿಕ್ಕದಿದ್ದರೆ ಮುಂದೆ ಸಹ ಈಗ ಅವರಿಗೆ ಪ್ರೋಟೋಕಾಲ್ ಕೊತ್ಕೊಂಡು ಅವರಿಗೆ ಪೊಲೀಸ್ ಅಸಿಸ್ಟ್ ಮಾಡಿ ಹೀಗೆ ಸ್ಮಗ್ಲಿಂಗ್ ಮುಂದೆ ಸಹ ನಡೀಬಹುದಿತ್ತು, ಹಿಂದೆ ಸಹ ನಡೆದಿರ್ಬೋದು. ಇದು ನಮ್ಮ ಲಾ ಆ್ಯಂಡ್ ಆರ್ಡರ್ನ ಕರ್ನಾಟಕದಲ್ಲಿರುವಂಥ ವಸ್ತುಸ್ಥಿತಿ ಏನಂತ ಈಗ ಗೊತ್ತಾಗ್ತದೆ. ಸ್ಮಗ್ಲಿಂಗಲ್ಲಿ ಇವ್ರದ್ದು ಸಚಿವರದ್ದು ಕೂಡ ಪಾಲುದಾರಿಕೆ ಇರುತ್ತೆ ಅಂತ ಅನ್ಸುತ್ತಾ? ಸ್ಮಗ್ಲಿಂಗಲ್ಲಿ ಈಗ ಇನ್ವೆಸ್ಟಿಗೇಷನ್ ಆದರೆ ಸಚಿವರ ಪಾಲ್ದಾರಿಗೆ ಏನು ಉಂಟು ನಮ್ಗೆ ಗೊತ್ತಾಗ್ತದೆ. ಆದರೆ ಸಚಿವರಿಗೂ ಅಷ್ಟು ಇಂಟ್ರೆಸ್ಟ್ ಯಾಕೆ ಇವರಿಗೆ? ಸುನೀಲ್ ಕುಮಾರ್ ಹೇಳಿದಾಗೆ ಚಿನ್ನದ ಬಲೆ ಏನಿದೆ ಅದರಲ್ಲಿ ಇವರು ಬೀಳಬಾರ್ದು ಯಾರು ಸಹ. ನೀವೊಂದೇನು ಸಜೆಷನ್ ಕೊಡ್ತಾ ಇದ್ದೀರಾ, ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಇನ್ವೆಸ್ಟಿಗೇಷನ್ ನಂತರ ಒಂದಷ್ಟು ಏನಾದರೂ ಹೊರಗಡೆ ಬರಬಹುದು ಅಂತ? ಇದು ಸಜೆಷನ್ ಅಲ್ಲ, ಸಜೆಷನ್ ಕೊಡುವಂಥ ಟೈಮ್ ಮೀರಿದೆ. ಈಗ ಅವರು ಎಚ್ಚರಿಕೆನೇ ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲರೂ ಯಾರ್ಯಾರ ಪಾತ್ರ ಏನಂತ ಸದ್ಯದಲ್ಲಿ ಗೊತ್ತಾಗ್ತದೆ. ಸಚಿವರಲ್ಲಿ ಕೂಡ ಆತಂಕ ಇದೆ ಅನ್ಸುತ್ತಲ್ಲ ನೀವು ನೋಡ್ತಾ ಇದ್ರೆ? 100% ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಇರ್ತಾರೆ, ಕನೆಕ್ಷನಲ್ಲಿ ಇರ್ತಾರೆ, ಏನು ಅವರ ರಿಲೇಷನ್ಶಿಪ್ ಇರ್ತದೆ, ಖಂಡಿತ ಹೊರಗೆ ಬರ್ತದೆ. ಖಂಡಿತ ಆತಂಕದಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಕೆಲವರು ಸ್ವಲ್ಪ ಡಲ್ ಇದ್ದಾರೆ ಇವತ್ತು. ಇದು ಭರತ್ ಅವ್ರ ಹೇಳಿಕೆ, ಕೆಲವು ಸಚಿವರು ಡಲ್ ಇದ್ದಾರೆ ಅಂತ ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟಿರೋ ಜೊತೆಗೆ ಸಚಿವರ ಪಾತ್ರ ಏನಿದೆ, ಯಾಕೆ ಪ್ರೋಟೋಕಾಲ್ ಕೊಟ್ಟರು ಅನ್ನುವಂಥದ್ದು ತನಿಖೆ ಆಗಬೇಕು. ಸಾರ್ವಜನಿಕರ ಪ್ರಶ್ನೆಗಳೇನಿದೆ ಅದನ್ನು ಭಾಳ ಸ್ಪಷ್ಟವಾಗಿ ಭರತ್ ಅವರು ಸರ್ಕಾರಕ್ಕೆ ಕೇಳಿರುವಂಥದ್ದು. ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅಥವಾ ಮುಂದೆ ಇದು ಯಾವ ತಿರುವನ್ನು ತೆಗೆದುಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಅಂಥದ್ದು ಪಬ್ಲಿಕ್ ಆಗಬೇಕು. ಒಂದು CBI ಇನ್ವೆಸ್ಟಿಗೇಷನ್ ಆಗ್ತಾಯಿದೆ, ನಮ್ಗೆ ಅದರೆಲ್ಲ ಮಾಹಿತಿ ಸದ್ಯದಲ್ಲೇ ಸಿಗ್ಬೋದು. ಎರಡನೇದಾಗಿ, ಒಂದು ಸಿವಿಲಿಯನಿಗೆ, ಒಂದು ನಾರ್ಮಲ್ ಇರುವಂಥ ಒಂದು ವ್ಯಕ್ತಿಗೆ ಅಲ್ಲಿ ಪ್ರೋಟೋಕಾಲ್ ಯಾಕೆ ಕೊಟ್ಟರು? ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಒಂದು ಸ್ಮಗ್ಲರಿಗೆ, ಸ್ಮಗ್ಲಿಂಗ್ ಮಾಡುತ್ತಿರುವಂಥ ಒಂದು ವ್ಯಕ್ತಿಗೆ ಪ್ರೋಟೋಕಾಲ್ ಪೊಲೀಸರು ಯಾಕೆ ಕೊಡ್ತಾರೆ? ಹಾಗಾದರೆ ಅದರಲ್ಲಿ ಯಾರೆಲ್ಲ ಇನ್ವಾಲ್ಡು? ಪೊಲೀಸರಿಗೆ ಗೊತ್ತಿಲ್ಲದೆ ಪ್ರೋಟೋಕಾಲ್ ಸಿಗ್ತದಾ? ಏನೆಲ್ಲ ಆಗಿದೆ? ಅವರು ಇದು ಎಷ್ಟು ಸಾತಿ, ಇದು 4-5ನೇ ಬಾರಿ ಒಂದೇ ವಾರದಲ್ಲಿ ಹೋಗೋದು ಅನ್ನೋದು ಮಾಹಿತಿ ಬರ್ತಿದೆ. ಹಿಂದೆ ಸಹ ಹೋಗಿರ್ಬೋದು. ಆದರೆ ಪ್ರೋಟೋಕಾಲ್ ಕೊಟ್ಟದ್ದು ಯಾಕೆ ಅಂತ ಆಗಬೇಕು. ಅವರನ್ನು ಅಲ್ಲಿಂದ ಫಿಕ್ಸ್ ಮಾಡಲಿಕ್ಕೆ, ಅವ್ರನ್ನ ಅವಾಯ್ಡ್ ಮಾಡಿ ತೊಗೊಂಡು ಬರಲಿಕ್ಕೆ ಯಾಕೆ ಪೊಲೀಸರೇ ಅಲ್ಲಿ ನಿಂತಿದ್ರು ಅನ್ನೋದು ಇದರ ಬಗ್ಗೆ ಚರ್ಚೆ ಆಗಬೇಕಿದೆ. ಚರ್ಚೆ ಅಧಿವೇಶನದಲ್ಲಿ ಅವರು ಉತ್ತರ ಕೊಟ್ಟರು. ಅದು CBI ಎನ್ಕ್ವೈರಿ ಆಗ್ತದೆ ಅನ್ನೋದನ್ನು ಹೇಳಿದರು. ಪೊಲೀಸ್ ಎಸ್ಕೋಟ್ ಯಾಕೆ ಕೊಟ್ಟಿದ್ದಾರೆ, ಪೊಲೀಸ್ ಪ್ರೋಟೋಕಾಲ್ ಯಾಕೆ ಕೊಡ್ತಾರೆ ಏರ್ಪೋರ್ಟಲ್ಲಿ ಅನ್ನೋದಕ್ಕೆ ಉತ್ತರ ಕೊಡಲಿಲ್ಲ ಇನ್ನೂ ಸಹ. ಅದಕ್ಕೆ ಉತ್ತರ ಕೊಡಬೇಕು ಸರ್ಕಾರ. ಸರಿ, ಕೋಟಿಗಟ್ಟಲೆ ಸಂಬಂಧಪಟ್ಟಂತೆ ಇದು ಏನು ವ್ಯವಹಾರ ಆಗಿರುವಂಥದ್ದು, ಅದ್ರಲ್ಲಿ ಸಿಗಾಕೊಂಡಿರುವಂಥ ಅವ್ಯವಹಾರ ಸಂಬಂಧಪಟ್ಟಂತೆ ಇಲ್ಲಿ ಇಬ್ಬರು ಸಚಿವರು ಅಂದರೆ ಎಲ್ಲೊಂದು ಕಡೆ ಈ ಪ್ರಕರಣದಲ್ಲೇ ಸಚಿವರ ಪಾತ್ರನೂ ಕೂಡ ಇರಬಹುದಾ ಅಥವಾ ಮುಂಚೆನೂ ಕೂಡ ಪರಿಚಯ ಇರ್ಬೋದು, ಇವೆಲ್ಲ ಕೂಡ ಒಂದಷ್ಟು ಅನುಮಾನಗಳ ಕಾರಣ ಆಗುತ್ತಲ್ವಾ? ತುಂಬ ಅನುಮಾನಗಳು ಈ ವಿಷಯದಲ್ಲಿ ಬರ್ತಾ ಇದೆ. ಇದರಲ್ಲಿ ಎಂಡ್ ಯೂಸರ್ಸ್ ಯಾರು ಇರ್ತಾರೆ ಅಂತ ಹೇಳಿದರೆ, ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಎಲ್ಲೋ ಒಂದು ಕಡೆ ಗೋಲ್ಡನ್ನು ಪುನಃ ಮಾರ್ಕೆಟಿಗೆ ಇಳಿಸುವಂಥ ಕೆಲಸ ಆಗ್ತದೆ. ಅದು ಸ್ಮಗ್ಲಿಂಗ್ನ ಒಂದು ಲೂಪಲ್ಲಿ ಇರ್ತದೆ. ಅವ್ರು ತರ್ತಾರೆ, ಸ್ಮಗ್ಲಿಂಗನ್ನು ಯಾರಾದ್ರ ಮೂಲಕ ಚಿನ್ನನ ಪುನಃ ಫೀಲ್ಡಿಗೆ ಹಾಕ್ತಾರೆ ಅಥವಾ ಜನರಿಗೆ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಅದರಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ, ಆ ಚಿನ್ನವನ್ನು ಬೈ ಮಾಡ್ತಾರೆ ಎಂಡಲ್ಲಿ, ಅವರಿಗೆ ಮತ್ತು 2-3 ಮಿನಿಸ್ಟರ್ಸಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಕನೆಕ್ಷನ್ ಇದೆ ಅನ್ನೋದು ಸಹ ಪಬ್ಲಿಕ್ ಡೊಮೇನಲ್ಲಿ ಬರ್ತಾ ಇದೆ. ಇದಕ್ಕೆ ಸಾರ್ವಜನಿಕರ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳೇನಿದೆ
ಅದಕ್ಕೆ ಸರ್ಕಾರ ಮುಂದೆ ಬಂದು ಸರಿಯಾಗಿ ಹೇಳಬೇಕು, ಒಂದು ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕು. ಸರ್ಕಾರಕ್ಕೆ ಹೇಳ್ತಾ ಇದೆ, ಸಿ ಬಿ ಐ ಎನ್ಕ್ವೈರಿ ಮಾಡ್ತಾ ಇದೆ, ಖಂಡಿತ ನಾವು ಸಿ ಬಿ ಐ ಎನ್ಕ್ವೈರಿಯಿಂದ ಏನೆಲ್ಲ ಹೊರಗೆ ಬರ್ತದೆ ಅದಕ್ಕೆ ಕಾಯ್ತೇವೆ. ಆದರೆ ಇದರಲ್ಲಿ ಮಿನಿಸ್ಟರ್ಸ್ ಇನ್ವಾಲ್ವ್ ಅಂತ ಹೆಸರು ಬರ್ತಿರುವ ಕಾರಣಕ್ಕಾಗಿ ಸರ್ಕಾರದ ಧೋರಣೆಯನ್ನು, ಸರ್ಕಾರ ಪೊಲೀಸರನ್ನು ಹೇಗೆ ಮಿಸ್ಯೂಸ್ ಮಾಡ್ತಾ ಇದೆ ಮತ್ತು ಪೊಲೀಸರನ್ನ ಮಿಸ್ಯೂಸ್ ಮಾಡ್ತಾ ಮಾಡ್ತಾ ಪೊಲಿಟಿಷಿಯನ್ಸು, ಮಿನಿಸ್ಟ್ರುಗಳು ಇದರಲ್ಲಿ ಯಾಕೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸಹ ನಮ್ಮನ್ನು ಕಾಡ್ತಿರುವಂಥ ಪ್ರಶ್ನೆ. ಈಗ ಸಿಗಾಕೊಂಡ್ರು, ಈಗ DRI ಇನ್ವೆಸ್ಟಿಗೇಷನ್ ಮಾಡ್ತಿದೆ, CBI ಇನ್ವೆಸ್ಟಿಗೇಷನ್ ಮಾಡ್ತಿದೆ, ಓಕೆ. ಒಂದು ವೇಳೆ ಅದು ಸಿಗಾಕೊಳ್ಳಿಲ್ಲ ಅಂತಂದ್ರೆ ಇದೇ ರೀತಿ ಕೂಡ ಇದು ಸ್ಮಗ್ಲಿಂಗ್ ನಡೀತಾ ಇರುವಂಥದ್ದು ಹಿಂದೆನೂ ಕೂಡ ನಡೆದಿರ್ಬೋದಲ್ವ? ಸಿಗಾಕೊಂಡು ಮಾತ್ರ ಬೆಳಕಿಗೆ ಬಂದಿರುವಂಥದ್ದು. 100ಕ್ಕೆ 100 ಇದು 4ನೇ ಬಾರಿ ಅವರು ನೋಟ್ ಮಾಡಿದ್ದಾರೆ, ಅಲ್ಲಿ ಫ್ಲ್ಯಾಗ್ ಆಗಿದೆ. 4 ಬಾರಿ ಒಂದೇ ವಾರದಲ್ಲಿ 15 ದಿನದಲ್ಲಿ 4 ಬಾರಿ ದುಬೈ ಟ್ರಾವೆಲ್ ಮಾಡಿದ್ದಕ್ಕೆ ಅದು ರೆಡ್ ಫ್ಲ್ಯಾಗ್ ಆಗಿದೆ. ಹಿಂದೆ ತಿಂಗಳಿಗೆ ಒಂದ್ಸತಿ ಹೋಗಿರ್ಬೋದು, ಮತ್ತು ಬೇರೆ ಬೇರೆ ಟೈಮಲ್ಲಿ ಹೋಗಿರ್ಬೋದು. ಅದು ಇಲ್ಲಿ ಸಿಕ್ಕದಿದ್ದರೆ ಮುಂದೆ ಸಹ ಈಗ ಅವರಿಗೆ ಪ್ರೋಟೋಕಾಲ್ ಕೊತ್ಕೊಂಡು ಅವರಿಗೆ ಪೊಲೀಸ್ ಅಸಿಸ್ಟ್ ಮಾಡಿ ಹೀಗೆ ಸ್ಮಗ್ಲಿಂಗ್ ಮುಂದೆ ಸಹ ನಡೀಬಹುದಿತ್ತು, ಹಿಂದೆ ಸಹ ನಡೆದಿರ್ಬೋದು. ಇದು ನಮ್ಮ ಲಾ ಆ್ಯಂಡ್ ಆರ್ಡರ್ನ ಕರ್ನಾಟಕದಲ್ಲಿರುವಂಥ ವಸ್ತುಸ್ಥಿತಿ ಏನಂತ ಈಗ ಗೊತ್ತಾಗ್ತದೆ ನಮಗೆ. ಸ್ಮಗ್ಲಿಂಗಲ್ಲಿ ಇವ್ರದ್ದು ಸಚಿವರದ್ದು ಕೂಡ ಪಾಲುದಾರಿಕೆ ಇರುತ್ತಂತ ಅನ್ಸುತ್ತಾ? ಸ್ಮಗ್ಲಿಂಗಲ್ಲಿ ಈಗ ಇನ್ವೆಸ್ಟಿಗೇಷನ್ ಆದರೆ ಸಚಿವರ ಪಾಲ್ದಾರಿಗೆ ಏನು ಉಂಟು ನಮ್ಗೆ ಗೊತ್ತಾಗ್ತದೆ. ಆದರೆ ಸಚಿವರಿಗೂ ಅಷ್ಟು ಇಂಟ್ರೆಸ್ಟ್ ಯಾಕೆ ಇವರಿಗೆ? ಸುನೀಲ್ ಕುಮಾರ್ ಹೇಳಿದಾಗೆ ಚಿನ್ನದ ಬಲೆ ಏನಿದೆ ಅದರಲ್ಲಿ ಇವರು ಬೀಳಬಾರ್ದು ಯಾರು ಸಹ. ನೀವೊಂದೇನು ಸಜೆಷನ್ ಕೊಡ್ತಾ ಇದ್ದೀರಾ, ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಇನ್ವೆಸ್ಟಿಗೇಷನ್ ನಂತರ ಒಂದಷ್ಟು ಏನಾದರೂ ಹೊರಗಡೆ ಬರಬಹುದು ಅಂತ? ಇದು ಸಜೆಷನ್ ಅಲ್ಲ, ಸಜೆಷನ್ ಕೊಡುವಂಥ ಟೈಮ್ ಮೀರಿದೆ. ಈಗ ಅವರು ಎಚ್ಚರಿಕೆನೇ ಕೊಡಬೇಕಾಗ್ತದೆ. ಯಾಕಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲರೂ ಯಾರ್ಯಾರ ಪಾತ್ರ ಏನಂತ ಸದ್ಯದಲ್ಲೇ ಗೊತ್ತಾಗ್ತದೆ. ಸಚಿವರಲ್ಲಿ ಕೂಡ ಆತಂಕ ಇದೆ ಅನ್ಸುತ್ತಲ್ಲ ನೀವು ನೋಡ್ತಾ ಇದ್ರೆ? 100% ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಇರ್ತಾರೆ, ಕನೆಕ್ಷನಲ್ಲಿ ಇರ್ತಾರೆ, ಏನು ಅವರ ರಿಲೇಷನ್ಶಿಪ್ ಇರ್ತದೆ, ಖಂಡಿತ ಹೊರಗೆ ಬರ್ತದೆ, ಖಂಡಿತ ಆತಂಕದಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಕೆಲವರು ಸ್ವಲ್ಪ ಡಲ್ ಇದ್ದಾರೆ ಇವತ್ತು. ಇದು ಭರತ್ ಅವರ ಹೇಳಿಕೆ. ಕೆಲವು ಸಚಿವರು ಡಲ್ ಇದ್ದಾರೆ ಅಂತ ಹೇಳುವ ಮೂಲಕ ಒಂದು ಸಂದೇಶ ಕೊಟ್ಟಿರೋ ಜೊತೆಗೆ ಸಚಿವರ ಪಾತ್ರ ಏನಿದೆ, ಯಾಕೆ ಪ್ರೋಟೋಕಾಲ್ ಕೊಟ್ಟರು ಅನ್ನುವಂಥದ್ದು ತನಿಖೆ ಆಗಬೇಕು. ಸಾರ್ವಜನಿಕರ ಪ್ರಶ್ನೆಗಳೇನಿದೆ ಅದನ್ನು ಭಾಳ ಸ್ಪಷ್ಟವಾಗಿ ಭರತ್ ಅವರು ಸರ್ಕಾರಕ್ಕೆ ಕೇಳಿರುವಂಥದ್ದು. ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅಥವಾ ಮುಂದೆ ಇದು ಯಾವ ತಿರುವನ್ನು ತೆಗೆದುಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜೋನ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.